ಪ್ಲೇ. ಇಲ್ಲಿ ನೋಡಿ, ಇವತ್ತು ಡೇಟ್ ಬಂದು ಆಗಸ್ಟ್ 30ನೇ ತಾರೀಕು. ಅಂದರೆ ನನ್ನ ಮಗಳಿದು, ನನ್ನ ಗೊಂಬೆದು ಮೊದಲನೇ ತಿಂಗಳಿನ ಬರ್ತಡೆ. ಮೊದಲನೇ ವರ್ಷ ಅಲ್ಲ, ಮೊದಲನೇ ತಿಂಗಳಿದ್ದು ಬರ್ತಡೆ. ಅವಳು ಜುಲೈ 30ನೇ ತಾರೀಕು ಹುಟ್ಟಿದ್ದು. ಸೊ ಇವತ್ತು ಆಗಸ್ಟ್ 30, ಸೊ 1 ತಿಂಗಳಾಗಿದೆ. ಸೊ ಆ್ಯಕ್ಚುಲಿ ಇದೇನು ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ. ಅನ್ಕೋಬೋದೆ ಇದೇನಪ್ಪ ವಿಡಿಯೋ ಮಾಡ್ತೀರಂತ. ಬಟ್ ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಬಟ್ ಈ ವಿಡಿಯೋ ಮಾಡ್ತಿರೋದು ಈಗ ಆಗಸ್ಟ್ 30ನೇ ತಾರೀಕು. ಸೊ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದೀವಿ ಅಂತಂದರೆ, ನಿಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಪಾದಯಾತ್ರೆ ಮಾಡಿರೋದಾಗಿರ್ಬೋದು, ಪ್ರತಿಯೊಂದು ವಿಡಿಯೋ ನನ್ನ ಬೇಬಿಗಿನ್ನ ಗೊತ್ತಿಲ್ಲ, ನನ್ನ ಬೇಬಿಗಿನ್ನ ತೋರಿಸಿಲ್ಲ. ಆ ವಿಡಿಯೋ ಎಲ್ಲ ಎಡಿಟ್ ಆಗಿದೆ. ಸೊ ಈಗ ನನ್ನ ಬೇಬಿಗೆ ಫಸ್ಟ್ ನನ್ನ ಗೊಂಬೆಗೆ ವಿಶ್ ಮಾಡಿ, ಹಾಗೆ ನನ್ನ ಬೇಬಿಗೆ ಇದನ್ನ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಚಲೋ. ಏನದು? ಗೊಂಬೆ ಬರ್ತಡೆ, ಗೊಂಬೆ ಬರ್ತಡೆ, ಗೊಂಬೆ ಇನ್ನು ಟೈಮ್ ಐತೆ. ಗೊಂಬೆ ನಿನ್ನ ಫಸ್ಟ್ನೇ ತಿಂಗಳಿದ್ದು ಬರ್ತಡೆಗೆ ಗಿಫ್ಟ್. ಇದಕ್ಕೇನು ಟೈಮ್ ಇಲ್ಲ. ಇದು 3 months. ಇದು ಒಟ್ಲಲ್ಲಿ ಇದು 2 months ಒಳಗೆ ಕೊಡೋದು. ಇದು ಈಗ ಗೊತ್ತಾಯ್ತಾ ಯಾವ ಗೇಮ್ ಅಂತ? ಗೊತ್ತು, ನೋಡಿದ್ದೀನಿ. ಓಕೆ, ಇದಿಲ್ಲಿ ಮಲಗ್ಸೋದು ಹೆಂಗ್ ಹೊಡಿಯೋದು? ಈ ಪಾಪಂಗೆ ನನ್ನ ಕೈ ಕೊಡು, ಇದು ನೀನು ಹಿಡ್ಕೊ. ನೋಡು, ಬಾರೆ ಬಾರೆ ಗೊಂಬೆ. ಏನ್ರಿ ಅಪ್ಪ, ಏನ್ ಬೇಡ ಅಂತ ತಗೊಬರ್ತಲೆ. ಬಾ ಒಂದು ಮರಿ. ಫ್ರಾಕ್ ಚೆನ್ನಾಗೈತೆ, ಕಲರ್ ಫ್ರಾಕು. ಉಯ್ ಎಷ್ಟು ಚೆನ್ನಾಗೈತೆ ಗೊಂಬೆ. ಇಲ್ಲಿ ನೋಡಿ ಗೊಂಬೆ, ಬಟರ್ಫ್ಲೈ. ನಿಂಗೆ ಬಟರ್ಫ್ಲೈಗೆ ಬಟರ್ಫ್ಲೈ. ವಿಶ್ ಮಾಡಿ ಈಗ ಗೊಂಬೆಗೆ ನೀನು. ಹ್ಯಾಪಿ ಬರ್ತ್ಡೇ ಫಸ್ಟ್ ಮಂತು ಗೊಂಬೆ ಬರೀ. ಓಕೆ, ಗೊಂಬೆ ಮರಿ, ವಿಶ್ ಯು ಹ್ಯಾಪಿ ಬರ್ತ್ಡೇ ಫಸ್ಟ್ ಮಂತ್. ಡಿಂಗಿ 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 ಡಿಂಗಿ. ನೋಡಿ, ಇವತ್ತಿದ್ದೋಗಿದೆ ನೈಟು. ಸೊ ನಾನೀಗ ಹಾಸನಾಂಬ ತಾಯಿ ದೇವಸ್ಥಾನ, ನಮ್ಮ ಹಾಸನದ ಹಾಸನಾಂಬ ತಾಯಿ ದೇವಸ್ಥಾನದ ಮುಂದ್ಗಡೆನೇ ಇದ್ದೀನಿ. ಪೂರ್ತಿ ನೋಡು, ಮಧ್ಯದಲ್ಲಿ ಮಾತಾಡೋ ತೊಂದರೆ ಇಲ್ಲ. ನಾನೀಗ ಬರೀ ಕಾಲಲ್ಲಿದ್ದೀನಿ, ಬರೀ ಪಾದದಲ್ಲಿದ್ದೀನಿ. ಒಂದು ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಇದು ಈ ವಿಡಿಯೋ ಬಂದು ನನ್ನ ಬೇಬಿ ಮತ್ತು ನನ್ನ ಮಗಳಿಗೋಸ್ಕರ. ಸೊ ಹೋಗ್ತಾ ಏನಕ್ಕೆ ಎಲ್ಲ ಪ್ರತಿಯೊಂದು ಹೇಳ್ತಾ ಬರ್ತೀನಿ, ಬನ್ನಿ. ಇವಾಗ ಜಸ್ಟ್ ನಾನು ನಮ್ಮ ಹಾಸನದ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇದ್ದಾರೆ. ನೀನು ಅವತ್ತು ಹೋಗಿದ್ದಲ್ಲ ಇದಕ್ಕ 3 ದಿನ ಅಂತ ಹೇಳಿದ್ದು, ಅದಕ್ಕೆ ಕಾಲೆಲ್ಲ ನೋವಾಗಿದ್ದು. ಪ್ಲೇ ಮಾಡಿ ನೋಡು. ಮಾಡಕ್ ಕೆಲ್ಸ ಇಲ್ಲ ನಂಗೆ. ಏನಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, ಮತ್ತೆ ಈ ಪಾದಯಾತ್ರೆ ಎಲ್ಲಿವರೆಗೂ, ಸೊ ಎಲ್ಲಿ ತನಕ ಹೋಗ್ತಾ ಇದ್ದೀನಿ ಅನ್ನೋದು ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಜಸ್ಟ್ ಇಂಜೆಕ್ಷನ್ಗೋಸ್ಕರ ಅದು ಅಲ್ಲಿಗೆ ಹೋಗಿ ಕಾಲ್ ಸಾಕ್ಸ್ ಎಲ್ಲ ಹಾಕೊಂಡು ಸರಿ ಮಾಡ್ಕೊತಿದ್ದೆ ಕಾಲ್ನ. ಮಾಡಕ್ ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೋಸ್ಕರ ಇಮಿಡಿಯೇಟ್ ಆಗಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾಳೆ ನಾಡಿದ್ದು ಅಂತ ಕೂರೋದು ಬೇಡ. ಇವತ್ತೇನೆ ಈಗ್ಲೇನೆ ಡೆಲಿವರಿ ಆಗ್ಲೇಬೇಕು ಅಂತ ಇವ್ರು ಡಾಕ್ಟ್ರು ಡಿಸೈಡ್ ಮಾಡಿದ್ರು. ಅರ್ಕೆ ಹೇಳ್ಕೊಂಡೆ ನಾನು. ಅರ್ಕೆ ಬೇರೆ ಮಾಡ್ಕೊಂಡಿದ್ದೀನಿ ಇವಾಗ ನಡೀತಾ ಇದೆ. ಹೊಟ್ಟೆ ನೋಡ ಟೈಮ್ ಆಗಿದೆ, 7:15 ಸಮಥಿಂಗ್ ನಡೀತಿರೋದು ನೋಡಿದ್ರಲ್ಲಿ ಆ ಕಡೆ ಈ ಕಡೆ ಕಾಲ ಕಡೆ. 7:27 7:27 ಟೈಮ್ ಆಗಿದೆ. ನಡಿಯಕ್ ಆಯ್ತಾ ಇಲ್ಲ ನಿನಗಲ್ಲಿ. ಏನ್ ಹಿಂಗ್ ನಡೀತಿದ್ದೆ ಏನ? ಬೇರೆ ನನ್ ಕಾಲಕ್ಕೆ ಹೋಗ್ಬೇಡಿ, ಸತ್ಯವಾಗಿ ಹೇಳ್ತಾ ಇದೀನಿ. ಗೊಂಬೆ ಇಲ್ಲಿ ನೋಡ, ನೀವಪ್ಪ ನಿಂಗೋಸ್ಕರ ಏನ್ ಮಾಡೈತೆ. ಅವ್ರು ಡೇ ಟೈಮ್ ಕೊಟ್ಟಿದ್ದು 22 ದಿನ ಮುಂಚೆ. ಬಿಸಿಲಲ್ಲಿ ಸುಟ್ಟೋಯ್ತು ನೋಡು. ಆಕ್ಚುಲಿ ಹುಟ್ಟಿದ್ರು ಅಂತಾನೆ ಹೇಳ್ಬೇಕು ಲೆಕ್ಕದಲ್ಲಿ. ಒಂದು ದೇವರಿಗೆ, ಇನ್ನೊಂದು ಬಂದು ನನ್ನ ಮಗಳಿಗೆ. ಸೊ ನನ್ನ ಮಗಳಿಗೆ ಏನಾಗಿದ್ದ ಬಾಬುಗೆ? ಮಾತಾಡ್ತಾ ಹೇಳ್ತಾನೆ ಇದ್ದೆ. ಸೊ ಆದ್ಮೇಲೆ ಎಷ್ಟು ದಿನ ಮಾಡಿದ್ದು ನೀನು? ಬಾ ಸಂಜೆ 6:30 ತನಕ ನಡ್ತಿದ್ದ ಕಂಟಿನ್ಯೂಸ್ ಆಗಿ. ನೀನು ಮಧ್ಯರಾತ್ರಿ ಹೋಗಿದ್ದ ನೀನು? ಬೆಳಗಿನ ಜಾವ 4 ಗಂಟೆಗಲ್ಲ. ಮತ್ತೆ ರಾತ್ರಿ ಎಲ್ಲ ವರ್ಕ್ ಮಾಡ್ದ? ವಿಡಿಯೋ ಇದು ಪಾರ್ಟ್. ಗೌರಿ ಹಬ್ಬ, ಸೊ ನಾಳೆ ಗಣೇಶ ಹಬ್ಬ, ಸೊ ಇವತ್ತು ಗೌರಿ ಹಬ್ಬ. ಸೊ ಈಗ ಮಧ್ಯರಾತ್ರಿ 1 ಗಂಟೆ ಆಗಿ ನಿಂಗೆ ಮಾಡಕ್ ಕೆಲ್ಸ ಇಲ್ಲ ಮಾತ್ರ ನಿಜವಾಗ್ಲೂ. ಅದಕ್ಕೆ ನಾನು ಅನ್ಕೊಂಡೆ ಬೆಂಗಳೂರಲ್ಲಿ ಹೋದ್ರೆ ನೀನು ಮನೆಗೆ ಸೋಪ್ ಇರ್ಬೇಕಲ್ಲ, ಇಲ್ಲಿಂದ ಸೋಪ್ ಹೊತ್ಕೊಂಡು ಹೋಗೋಣಲ್ಲ ಅಂತ ಡೌಟ್ ಆಯ್ತು ನನಗೆ, ಎಲ್ಲೋದ ಅಂತ. ನನಗೆ ಗೆಸ್ಸಿಂಗ್ ಇದೆಯಾ ನಿಂಗೆ? ನೋಡ್ಬಿಟ್ಟು ಹೇಳ್ತೀನಿ. ಮೈಸೂರಿಗೆ ಹೋಗಿದ್ದ ನೀನು? ಬೆಂಗಳೂರಿಗಂದೆ ಇಲ್ಲಿಂದ ಮೈಸೂರು ತನಕ ನಡ್ಕೊಂಡು ಹೋಗಿದ್ದ? ನೋಡು, ಪೂರ್ತಿ ನೋಡು ವಿಡಿಯೋ. ನಿಂಗೆ ಗೊತ್ತಾಗಿರ್ಲಿಲ್ಲಲ್ಲ? ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲ, ಗೊತ್ತಿರಲಿಲ್ಲ. ನೋಡ್ತಾರೆ ಈಗ. ಅದಕ್ಕೆ ಕಾಲೆಲ್ಲ ನೀನು ಕೆಂಪಾಗಿದ್ದು. ಅಲ್ಲೋ ನಾವು ಒಂದ್ಸಲ ಹೋಗಿ ಭಯ ಆಗಿತ್ತು.
ಒಬ್ಬ ಹಂಗೂ ಮಾಡಿದ ನೀನು, ಅದಕ್ಕೆ ಕಾಲ ನಂಗಾಗಿದ್ದು. ಫುಲ್ಲು ಏನು 1008 ಮೆಟ್ಲು ಏನಿದೆ, ನಿಂಗೆ ಮಾಡಕ್ಕೆ ಕೆಲಸ ಇಲ್ಲ. 1008 ಮೆಟ್ಲು ಏನಿದೆ ಅದನ್ನ ಮಂಡಿಲಿ ಎಲ್ಲಿ ತನಕ ಅಂತಂದ್ರೆ ಸ್ಟಾರ್ಟಿಂಗ್ ಮೊದಲನೇ ಮೆಟ್ಲಿಂದ ನಂದಿ ದೇವ್ರು ಏನಿದೆ ಅಲ್ಲ, ನಂದಿ ದೇವ್ರವರೆಗೂ ಮಂಡಿಲಿ ನಡೆದಿದ್ದೀನಿ ನಾನು. ಸೊ ಅದ್ರದ್ದು ಒಂದೊಂದು ಕ್ಲಿಪ್ಸ್ಗಳು ಹಾಕ್ತೀನಿ ನೋಡಿ, ಕ್ಲಿಪ್ಸ್ಗಳು ಬರ್ತಾ ಹೋಗುತ್ತೆ. ಮಂಡಿಲಿ ನಡೆದಿದ್ದೀನಿ ಎಲ್ಲಿ ತನಕ ನಂದಿವರೆಗೂ. ನನಗೆ ಗೊತ್ತಿರಂಗೆ ಅದು ಹತ್ರ ಅಂದ್ರೂ 650 ಮೇಲಿದೆ ಅನ್ಕೊಂತೀನಿ ನಾನು. ಅಲ್ಲಿವರೆಗೂ ನಾನು ಆ ಬಟ್ಟೆ ಇಲ್ಲಿ ಕಾಣಿಸಲ್ವಲ್ಲ, ಏನ್ ಬರುತ್ತೆ ಅದು ಬಂದು ನಾನು 358 ಗೆಲ್ಲಿದೆ, ರಸೀದಿ ಇದೆ. ಒಂದು ದಿನ ಕಂಪ್ಲೀಟ್ ಇವತ್ತು ಅಲ್ಲಿ ಮೈಸೂರಲ್ಲಿ ಇವತ್ತಾಯ್ತಾಯ್ತಾ, ಇವತ್ತು ಊಟ ಹೇಳ್ತಾ ಇದೀನಿ ಅಷ್ಟೇ. ಇಷ್ಟು ನನ್ನ ಜರ್ನಿಲಿ ಆಯ್ತು. ಎಡಿಟ್ ಮಾಡಿ ತೋರಿಸ್ತೀನಿ, ಅವಳ ಲೈವ್ ರಿಯಾಕ್ಷನ್ ನಿಮ್ ಮುಂದೆ ಇಡ್ತೀನಿ, ನೋಡೋಣ ನನ್ನ ಬೇಬಿ ಯಾವ ತರ ಇದೆ. ಲೈವ್ ರಿಯಾಕ್ಷನ್ ಇನ್ನು ತುಂಬಾ ಇದೆ ಆಕ್ಚುಲಿ, ನಿಜ ಹೇಳ್ಬೇಕು ತುಂಬಾ ಇದೆ ವಿಷಯಗಳು ಮಾತಾಡೋದಕ್ಕೆ, ಅಷ್ಟಾಗಿದೆ ಎಕ್ಸ್ಪೀರಿಯನ್ಸ್. ಈಗ ಹಾಸನಕ್ಕೆ ಹೋಗಿ ಅದಕ್ಕೆ ಬಸ್ಸಲ್ಲಿ ಮಲ್ಗಿ ಹಾಸನ ಬಂದ್ರೆ ಗೊತ್ತಾಗಿಲ್ಲ ಅಂತ ಇದ್ದಲ್ಲ ನೀನು. ಅದೇ ಇದು ಹೋಗಿ ನಾನು ಎಲ್ಲಿ ಶುರು ಮಾಡಿದ್ದೆ ಅಲ್ಲೊಂದು ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಮನೆಗೆ ಹೋಗೋಣ. ನಮ್ಮ ಪ್ರಸಾದ ಎಲ್ಲ ದೇವ್ರ ಪ್ರಸಾದ ಇಲ್ಲ ಎಲ್ಲ ಇಟ್ಕೊಂಡಿದ್ದೆ ಕಳ್ಳಂತಾರ. ನನಗೆ ಏನು ಅಂತಂದ್ರೆ ನಾನು ಚಾಮುಂಡಿ ಬೆಟ್ಟ ಅದು ಮಾಡಕ್ಕೆ ಮುಂಚೆ ಹೇಳಕ್ ಹೋಗ್ಬಾರ್ದು, ಈ ತರ ಪಾದೆ ಅವಲ್ಲಿ ನೀನು ಇನ್ನೊಂದ್ಸಲ ಈ ಥರ ಎಲ್ಲ ಮಾಡ್ಬೇಡ ಆಯ್ತಾ, ಪ್ರಾಮಿಸ್ ಮಾಡು. ಸತ್ಯಾಗ್ಲೂ ಮಾಡಲ್ಲ. ಸಾಕಾಯ್ತು ನಂಗೆ ಸಾಕಾಗೋಯ್ತು, ಇನ್ನೊಂದ್ಸಲ ಮಾಡಲ್ಲ. ಖುಷಿ ಆಯ್ತು ನಂಗೆ ಸಾಕಾಗ ಏನು ಹೇಳಿ ಅಂತ ಗೊತ್ತಾಗ್ತಿಲ್ಲ. ಗೊಂಬೆ ನೋಡು ಪಪ್ಪ ಏನೆಲ್ಲ ಮಾಡ್ಕೊಂಡ್ ಬಂದೈತೆ, ಎಷ್ಟು ನೋವಾಯ್ತು. ನಿಂಗೊಂದು ಕೆಲಸನೇ ಇಲ್ಲಿ ಮಾಡಿಸ್ತಾ ಇರ್ಲಿಲ್ಲ, ಸುಸ್ತಾಗುತ್ತೆ ಅಂತ. ಆಯ್ತು ನಂಗೆ ಈಗ್ಲೂ ಇದೆಲ್ಲ ನೋವಿದೆ. ಪುಣ್ಯ ನೋಡೋದು ರೆಡ್ ಇತ್ತಲ್ಲ ಅವತ್ತು, ಅದೇ ಮತ್ತೆ ಏನು ಕೊಚ್ಚೈತೆ ಎಲ್ಲ ಮುಟ್ಟೈತೆ ಅಂತ. ಆಕ್ಚುಲಿ ಬಂದಿದ್ದ ದಿನ ಸಂಜೆ ನಾನು ಚಡ್ಡಿ ಹಾಕೊಂಡಿದ್ದೆ, ಶಾರ್ಟ್ಸ್ ಹಾಕೊಂಡಿದ್ದೆ. ಅದು ಇವಳು ನೋಡ್ಬಿಟ್ಲು, ಇದೇನಿದು ರೆಡ್ ಇದೆ ಮಂಡಿ ಮತ್ತೆ ಕೆಳಗೆಲ್ಲ ರೆಡ್ ಇದೆಲ್ಲ ಏನು ಅಂತ ಹೇಳಿದ್ರು. ನಾನೇನೋ ಅಲರ್ಜಿ ಆಗಿದೆ, ಇದು 1 ವಾರದಿಂದ ಇದೆ ಅಂತ ಏನೋ ಚೋಳ್ಬಿಟ್ಟಿದ್ದೆ. ನಮ್ಕಂಡು ಕೂತಿದ್ಲು. ಗೊಂಬೆ ನೋಡ್ತವಳೆ, ಗೊಂಬೆ ಅಮ್ಮಂಗೋಸ್ಕರ ಏನು ಹೇಳ್ತಾರೆ ಏನು ಮಾಡ್ಬಾರ್ದು. ಇಲ್ಲ ಮಾಡೋದು. ಇನ್ ಪಾದಯಾತ್ರೆ ಎಲ್ಲ ಪಾದಯಾತ್ರೆ ನೀನ್ ಏನು ಕಷ್ಟದ ಏನು ಮಾಡ್ಬೇಡ ಅಷ್ಟೇ. ನೋಡಿ ಇಲ್ಲಿ ಗೊಂಬೆ ಅಳ್ತೋಳು ನೋಡು, ನಿನ್ ಮುಖ ನೋಡಿ. ಗೊಂಬೆ ಅವಿಬ್ರು ಹಕ್ಕಿ. ನೋಡಿದಾಗ ಸಖತ್ ಬೇಜಾರಾಯ್ತು. ಫಸ್ಟ್ ಪಾದಯಾತ್ರೆ ಹೋಗ್ತಿದ್ರಿದಲ್ಲ ಅವಲ್ಲಿ ಸ್ವಲ್ಪ ಬೇಜಾರಾಯ್ತು, ಬಟ್ ಬಂಡಿಗಳ ನಡೆದಿದ್ದು ಅವಾಗ ಸಖತ್ ಫೀಲ್ ಆಯ್ತು. ಎಲ್ಲಿಗೆ ಅಂತ ಅನ್ಕೊಂಡಿದ್ದೆ ಸುಮ್ನೆ. ನಾನು ಶಿವಂದಕ್ಕೆ ಹೋಗಿರ್ಬೇಕು, ಬೆಂಗಳೂರು ಅಂದಲ್ಲ, ನಾವು ಜಾಸ್ತಿ ಅಲ್ಲಿಗೆ ಹೋಗೋದು ಶಿವನ್ ಟೆಂಪಲ್ಗೆ. ಬೆಂಗಳೂರಿಗೆ ಹೋಗಿದ್ದೀನಿ ಅನ್ಕೊಂಡಿದ್ದೆ, ಅದಕ್ಕೆ ಬೆಂಗಳೂರು ಅಂತ ಶಿವನ್ ಟೆಂಪಲ್ ಅನ್ಕೊಂಡೆ. ಆಮೇಲೆ ಲಕ್ಷ್ಮಿ ತಾಯಿ ಚಾಮುಂಡೇಶ್ವರಿ ಅಮ್ಮ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಚಾಮುಂಡೇಶ್ವರಿ ಹೋಗಿ ಆಶೀರ್ವಾದ ತಗೊಂಡು ಖುಷಿ ಆಯ್ತು. ಇನ್ನೊಂದ್ಸಲ ಮಾತ್ರ ಏನು ಮಾಡಬೇಡ ಅಷ್ಟೇ, ಕಷ್ಟದ ಯಾವ್ದು ಏನು ಮಾಡಬಾರ್ದು ಆಯ್ತಾ. ಆಯ್ತು ಕಣೆ, ಕತ್ಲಲ್ಲಿ ಹೋಗಕ್ಕೂ ಬಿಡಲ್ಲ ನೀನು. ನಾ ಅಷ್ಟು ಕತ್ಲೆಲ್ಲ ಹೋಗಿದ್ಯಾ. ಆಯ್ತು ಬಿಡು, ಅಳಕ್ ಹೋಗ್ಬಿಡ ಬಿಡು. ಅಳೋದು ನಿನಗೆ ನಾವೇನಾರ ಮಾಡ್ದಾಗ ಗೊತ್ತಾಗುತ್ತೆ. ಆಯ್ತು ಇಡ್ಕೊ, ಪಾಪುಗೆ ಹೇಳು. ಗೊಂಬೆ ಇದಂಗಿದೆ, ಚೆನ್ನಾಗೈತೆ. ಇಲ್ಲಿ ಚಿಟ್ಟೆ, ಬಣ್ಣದ ಚಿಟ್ಟೆ, ಲೈಫ್ ಟೈಮ್ ಗಿಫ್ಟ್ ಆಕ್ಚುಲಿ ಅದು. ಲೈಫ್ ಟೈಮ್ ಗಿಫ್ಟ್ ಇದು, ಲೈಫ್ ಟೈಮ್ ಗಿಫ್ಟ್ ಅಂತೆ. ಇನ್ಯಾವುದು ಕೊಡೋದೇನು ಬೇಡ. ಇದು ಮೇನ್ ಗೊಂಬೆದು ಗಿಫ್ಟ್. ಗೊಂಬೆಗೋಸ್ಕರ ಅಷ್ಟೊಂದು ಜಾಸ್ತಿ ಮಾಡಿದ್ದು, ನಿಗೋಸ್ಕರನೇ ಮೇಯ್ನು, ನನ್ಗೋಸ್ಕರನೇ ಆಯ್ತು. ಅಂದ್ರೆ ಗಿಫ್ಟ್ ಕೊಡ್ಬೇಕು ಆಯ್ತಾ. ಅಂದ್ರೆ ಎಂಡ್ ಮಾಡುವಂತ ಅಷ್ಟೇ. ಇದೇ ತರ ನಮ್ಮ ವಿಡಿಯೋಸ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ, ಜಾಸ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಟಾಟಾ ಟಾಟಾ ಮಾಡು ಮಗ್ಲೇ, ಟಾಟಾ.